ಮೆಟ್ರೋ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮಪಾಲಿನ ಯೋಜನೆ. ಮೆಟ್ರೋ ಯೋಜನೆಯನ್ನು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಿಸಲಾಗಿರುವುದರಿಂದ ಅದನ್ನು ಲಾಭಕೋರ ಬಂಡವಾಳಿಗರಂತೆ ಸರ್ಕಾರಗಳು ಕೂಡ ವಿಪರೀತ ಲಾಭ ಮಾಡಿಕೊಳ್ಳಲು ನಿರ್ಧರಿಸಿದ್ದಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಿತವಾಗಿರುವ ಮೆಟ್ರೋ ಯೋಜನೆ ಸಾರ್ವಜನಿಕರ ಬಳಕೆಗೆ ಕೈಗೆಟುಕುವ ದರದಲ್ಲಿ ಲಾಭರಹಿತ ಸಿದ್ಧಾಂತದಲ್ಲಿ ಜನರಿಗೆ ಸೇವೆ ಒದಗಿಸುವ ಜವಾಬ್ದಾರಿ ಸರ್ಕಾರದ್ದಾಗಿರುತ್ತದೆ. ಆದ್ದರಿಂದ ನಾಗರಿಕರಾದ ನಾವು ಸರ್ಕಾರಗಳ ಇಂತಹ ವಿವೇಕರಹಿತ ಮತ್ತು ಅವೈಜ್ಞಾನಿಕ ಲಾಭಕೋರತನವನ್ನು ಖಂಡಿಸಬೇಕಿದೆ. ಇಂತಹ ವ್ಯವಸ್ಥಿತ ಆಕ್ರಮಣ ನಡೆದಾಗಲೂ ನಾವು ಮೌನವಾಗಿ ಸಹಿಸಿಕೊಂಡು ಕೈಕಟ್ಟಿ ಕುಳಿತುಕೊಂಡರೆ ನಮ್ಮ ಬದುಕನ್ನು ಈ ಸರ್ಕಾರಗಳು ದಿವಾಳಿ ಮಾಡದೆ ಬಿಡುವುದಿಲ್ಲ. ಹಾಗಾಗಿ ನಾಗರಿಕ ಬಂಧುಗಳು ಸರ್ಕಾರಗಳ ಈ ನಿರ್ಧಾರವನ್ನು ಗಂಭೀರವಾಗಿ ಪರಿಗಣಿಸಿ ಈ ದರ ಏರಿಕೆಯ ನಿರ್ಧಾರವನ್ನು ವಾಪಸ್ ಪಡೆಯುವವರೆಗೂ ನಿರಂತರ ಹೋರಾಟ ಮಾಡುವ ದೃಢ ನಿಶ್ಚಯ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಇಂಡಸ್ಟ್ರಿಯಲ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಂಪ್ಲಾಯೀಸ್ ಫೆಡರೇಷನ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅನುಮತಿ ಸಿಗ್ತಾ, ರಾಜ್ಯ ಸರ್ಕಾರದ ಅನುಮತಿ ಸಿಗ್ತಾ, ನೀವು ಸಾರ್ವಜನಿಕರ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀರ ಅಧಿಕಾರಿಗಳು, ಇಲ್ಲ ಸಾರ್ವಜನಿಕರ ರಕ್ತವನ್ನ ಎರಿ ನಿಮ್ಮ ಸಂಬಳಗಳನ್ನ ಸವಲತ್ತುಗಳನ್ನ ಹೆಚ್ಚಳ ಮಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನ ಮಾತ್ರ ಸುಖವಾಗಿಡ್ಲಿಕ್ಕೆ ಬಂದಿದ್ದೀರಾ ನೀವು BMRCLಗೆ? ಇದು ಬಹಳ ಪ್ರಮುಖವಾಗಿ ಜನರು ಇವರನ್ನ ಕೇಳಬೇಕಾದಂತ ಪ್ರಶ್ನೆ. ಎರಡನೇದು, ನಾವು ಮೆಟ್ರೋವನ್ನ ಅವಲಂಬಿಸುವಂತ ಸ್ಥಿತಿ ಯಾರು ನಿರ್ಮಾಣ ಮಾಡಿದ್ದು? ಜನರು ಮಾಡಿಕೊಂಡ್ವಾ? ನಾವೆಲ್ಲ ಮಾಡಿದ್ದು ಇದು. ಇದನ್ನ ನಿರ್ಮಾಣ ಮಾಡಿದ್ದು ಈ ಅವಿವೇಕಿ ಸರ್ಕಾರಗಳೇ. ನೀವು ಚೈನಾದ ರೀತಿಯಲ್ಲೋ, ದುಬೈ ರೀತಿಯಲ್ಲೋ, ಹಾಂಗ್ಕಾಂಗ್ ರೀತಿಯಲ್ಲೋ ಸಾರಿಗೆ ವ್ಯವಸ್ಥೆಗಳನ್ನ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಆವತ್ತಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೂ ನೀವೇನಾದ್ರೂ ರೂಪಿಸ್ಕೊಂಡ್ ಬಂದಿದ್ರೆ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬೆಂಗಳೂರು ಈ ಸ್ಥಿತಿ ತಲುಪ್ತಾ ಇರಲಿಲ್ಲ. ಉಪನಗರಗಳು ಬೆಳೆದಿದ್ದರೆ ಬೆಂಗಳೂರಿನ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಚಿಕ್ಕ ಚಿಕ್ಕ ರಸ್ತೆಗಳನ್ನು ದೊಡ್ಡದಾಗಿ ಮಾಡಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಪ್ರೈವೇಟ್ ಲೇಔಟ್ಗಳಿಗೆ ಅವಕಾಶ ಕೊಡದೇ ಇದ್ದಿದ್ರೆ, ನಿಮ್ ಕಾರ್ಪೊರೇಟರ್ಗಳು MLAಗಳು ದುಡ್ಡು ಮಾಡ್ಕೊಡದೆ ಹೋಗಿದ್ರೆ, ಕೋಟ್ಯಾಧಿಪತಿಗಳಾಗದೇ ಇದ್ದಿದ್ರೆ ಈ ಪರಿಸ್ಥಿತಿ ಬೆಂಗಳೂರು ಜನರಿಗೆ ಬರ್ತಾ ಇರಲಿಲ್ಲ ರೀ. ಇದಕ್ಕೆಲ್ಲ ನೀವು ಕಾರಣ. ನನ್ಗೆ ಮತ್ತೊಂದು ದುರಂತವಾದ ಸಂಗತಿ ಏನಂತಂದ್ರೆ, ಸಿದ್ದರಾಮಯ್ಯನವರಿಗೆ ನಾವು ಆಗ್ರಹಿಸ್ತೀವಿ, ನೀವು ಧ್ವನಿ ಎತ್ತಿಲ್ಲ ಈ ವಿಚಾರದಲ್ಲಿ. ನಮ್ಮ ಖಂಡನೆ ಇದೆ ನಿಮಗೆ. ನೀವು ಈ ರಾಜ್ಯ ಕಂಡಂತಹ ಹೋರಾಟದ ಹಿನ್ನೆಲೆಯಿಂದ, ಸಮಾಜವಾದಿ ಹಿನ್ನೆಲೆಯಿಂದ, ರೈತ ಹೋರಾಟದಿಂದ ಹಿನ್ನೆಲೆಯಿಂದ ಬಂದಂತಹ ಕಟ್ಟಕಡೆಯ ನಾಯಕರಾಗಿರ್ತೀರಿ. ಕಟ್ಟಕಡೆಯ ನಾಯಕರಾಗಿದ್ದೀರಿ, ಕಟ್ಟಕಡೆಯ ಮುಖ್ಯಮಂತ್ರಿ ಆಗಿರ್ತೀರಿ. ಇನ್ಯಾರು ಆ ಹಿನ್ನೆಲೆಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ. ಇದು ನಮ್ಮ ಗಮನಕ್ಕಿರುವಂತ ಸಂಗತಿ. ತಾವು ಇವತ್ತು ಈ ರೀತಿಯ ಜನವಿರೋಧಿ ನೀತಿಗಳನ್ನು ಸುಮ್ಮನೆ ಸಹಿಸಿಕೊಂಡಿರೋದು ಅಥವಾ ನೀವು ಏರ್ತಾ ಇರುವಂತದ್ದು, ಇದು ತಮಗೆ ಒಳ್ಳೆ ಇತಿಹಾಸವನ್ನ, ಮುಂದೆ ನಿಮ್ಮ ಇತಿಹಾಸ ಇಷ್ಟು ಸುಂದರವಾಗಿ ಈ ರಾಜ್ಯದಲ್ಲಿ ಇರುತ್ತೆ ಅಂತ ಅನ್ನೋದನ್ನ ದಯಮಾಡಿ ತಾವು ಭಾವಿಸುವ ಅವಶ್ಯಕತೆ ಇಲ್ಲ, ಭಾವಿಸಬಾರದು. ತಮ್ಮ ಇಡೀ ಕ್ಯಾಬಿನೆಟ್ ಸಚಿವರು, ತಮ್ಮ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನಿಮ್ಮ ಶಾಸಕರಿದ್ದಾರೆ, ಧ್ವನಿ ಎತ್ತಬೇಕಾಗಿತ್ತು ಕೇಂದ್ರ ಸರ್ಕಾರದ ವಿರುದ್ಧ, BMRCL ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿತ್ತು. ನೀವು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಬೇಕಾಗಿತ್ತು. ಯಾರ ಪರವಾಗಿ ಆಗ್ರಹಿಸಬೇಕಾಗಿತ್ತು? ನಮ್ಮ ಜನರ ಪರವಾಗಿ. ವರದಿ ಚಿರಂಜೀವಿ ಸುಪ್ರೀತ್.